ಬಸವನಗೌಡ ಬಾದ್ರಲಿ. ಸರ್ ಇಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು. ಆಹಾರ ಪದಾರ್ಥಗಳ ಸಂರಕ್ಷಿಸುವ ಉದ್ದೇಶದಿಂದ ಸಿಂಧನೂರು ಹೃದಯ ಭಾಗದಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವತಿಯಿಂದ ನಿರ್ಮಾಣಗೊಂಡಿರುವ 40 ವರ್ಷಗಳ ಹಿಂದಿನ ಗೋದಾಮ್ ಶಿಥಿಲ ವ್ಯವಸ್ಥೆಯಲ್ಲಿದೆ. ಸದರಿ ಜಾಗವನ್ನು ಸಂರಕ್ಷಣೆ ಮಾಡಿ ಸರ್ಕಾರದ ಇನ್ನಿತರ ಅಗತ್ಯ ಕಟ್ಟಡಗಳಿಗೆ ನಿರ್ಮಾಣಕ್ಕಾಗಿ ಬಳಸಿಕೊಂಡು ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಗ್ರಾಹಕರ ಸಚಿವರಲ್ಲಿ ಗಮನ ಸೆಳೆಯಲು ಬಯಸುತ್ತೇನೆ. ಸಚಿವರು, ಒಡೆತನದ ಗೋದಾಮು ಸುಮಾರು 40 ವರ್ಷ ಹಳೆಯದಾಗಿದೆ, ಶಿಥಿಲವಾಗಿದೆ ಮತ್ತು ಅದನ್ನು ಉಪಯೋಗುವ ಪರಿಸ್ಥಿತಿಯಲ್ಲಿಲ್ಲದಂಥ ಕಾರಣದಲ್ಲಿ ಕೆಲವರು ಅದನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ. ಸುಮಾರು 1 ಎಕರೆ ಜಮೀನಿದೆ, ಮುಕ್ಕಾಲು ಭಾಗ ಈಗ ನಮ್ಮ ವಶದಲ್ಲಿದೆ. ಇನ್ನು ಸುಮಾರು 10,000 ಅಡಿಯಷ್ಟು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಕೋರ್ಟಲ್ಲಿ ಪೆಂಡಿಂಗನ್ನು ಫೈಸಲ್ ಮಾಡಿಕೊಂಡು ಇಲ್ಲಿ ಒಂದು ಒಳ್ಳೆಯ ವೈಜ್ಞಾನಿಕವಾದಂಥ ಗೋದಾಮವನ್ನು ಕಟ್ಟಿ ಇವತ್ತಿನ ಸಾರ್ವಜನಿಕ ವಸ್ತುಗಳ ಗೋಡೌನ್ ಮಾಡಿಕೊಂಡು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದೆ. ಹಿಂದೆ ಅದನ್ನು ಮಾಡ್ತಾ ಇದ್ವಿ, ಹೊಸ ಗೋಡೌನ್ ಕಟ್ಟಿ ಅದನ್ನು ಸದುಪಯೋಗ ಮಾಡಿಕೊಡ್ತೀವಿ ಅಂತ ನಾನು ಮಾನ್ಯ ಸದಸ್ಯರಿಗೆ ತಿಳಿಸ್ತಾ ಇದ್ದೇನೆ. ಒಂದೇ ನಿಮಿಷ ಏನಾದರೂ ಇದ್ರೆ ಕ್ಲಾರಿಫಿಕೇಶನ್. ಸಚಿವರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಏನು ಕೋರ್ಟ್ನಲ್ಲಿದೆ ಅಂತೇಳಿ ಏನೋ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಟ್ಟಿದ್ದಂಗೆ ಇದ್ದಾರೆ. ತಮಗೆ ಯಾವ ಕೋರ್ಟ್ನಲ್ಲಿಲ್ಲ. ಸುಮಾರು ಅರ್ಧಕ್ಕಷ್ಟು ಜಾಗ ಈಗಾಗಲೇ ಕಬ್ಜಾ ಆಗಿದೆ. ಕಬ್ಜಾ ಆಗಿರ್ತಕ್ಕಂಥ ಜಾಗ ಇವತ್ತು ಸುಮಾರು 40ರಿಂದ 50 ಕೋಟಿಯಷ್ಟು ಬೆಲೆ ಬಾಳುವಂಥದ್ದು ಜಾಗ ಇದೆ. ಇವತ್ತು ಏನು ಗೋದಾಮಿದೆ, ಗೋದಾಮು ಇವತ್ತು ಬಾಡಿಗೆದಾರರ ಗೋದಾಮಿನಲ್ಲಿ ಇವತ್ತು ಸರ್ಕಾರ ಬಾಡಿಗೆ ಕಟ್ತಾ ಇದೆ. ಅದಕ್ಕಾಗಿ ಇವತ್ತು 15ರಿಂದ 20 ವರ್ಷ ಈ ಗೋದಾಮನ್ನು ಇವತ್ತು ಏನು ಬೀಳು ಬಿದ್ದಿದೆ, ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹೃದಯ ಭಾಗದಲ್ಲಿದೆ. ಇದನ್ನು ಕೂಡಲೇ ಸರಿಪಡಿಸಿ ಆಹಾರ ಇಲಾಖೆಗೆ ಗೋದಾಮನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಕಾರ್ಯಚಟುವಟಿಕೆಗಳು ಆಗ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಸಚಿವರಲ್ಲಿ. ಆಯ್ತು.